ಈ ಪತ್ರಿಕಾಗೋಷ್ಠಿ ಉದ್ದೇಶ ಶಿಡ್ಲಘಟ್ಟ ತಾಲೂಕು ಜಮಕೋಟೆ ಹೋಬಳಿಯ 13 ಹಳ್ಳಿಗಳ ಫಲವತ್ತಾದ ಭೂಮಿಯನ್ನ ರೈತರಿಗೆ ಉಳಿಸ್ಕೊಡ್ಬೇಕಂತೇಳಿ ಸುಮಾರು 115 ದಿನಗಳಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೇವೆ. ಆ ಧರಣಿ ಮುಂದುವರಿತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ರೈತರ ಪರವಾಗಿ ಬಿಡದಿ ಆ ಹೋರಾಟದ ಬಗ್ಗೆ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆಗಳು, ಆ ಕುಮಾರಸ್ವಾಮಿಯವರು ರೈತರ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ಮೇಲೆ ನಾವು ಕೂಡ ಆ ಒಂದು JDS ಪಕ್ಷದ ನಿಲುವು ಆ ರೀತಿ ಆಗಿದ್ದಾಗ ನಮ್ಮ ಕ್ಷೇತ್ರದ JDS ಶಾಸಕರು ಕೂಡ ಆ ನಿಲುವಿಗೆ ಪಕ್ಷದ ನಿಲುವಿಗೆ ಬದ್ಧರಾಗಿರಬೇಕು. ಅದು ಬಿಟ್ಟು ನಮ್ಮ ವಿರೋಧವಾಗಿ ನಮ್ಮ ಹೋರಾಟ ಸಮಿತಿ ವಿರುದ್ಧವಾಗಿದ್ರು ಅದನ್ನ ನಮ್ಮೆಲ್ಲ ಹೋರಾಟ ಸಮಿತಿಯ ಸದಸ್ಯರು, ಹೋರಾಟಗಾರರು, ರೈತ ಮುಖಂಡರು ಕುಮಾರಣ್ಣ ಗಮನಕ್ಕೆ ತಂದಾಗ ಆ ಕುಮಾರಣ್ಣವರು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲ ವಿಚಾರಗಳನ್ನು ಮಾಹಿತಿಯನ್ನು ತಿಳಿದುಕೊಂಡು ಮತ್ತೆ ಅವರು ಇನ್ನೊಂದು ಸಭೆಯನ್ನು ಕರೆದು ಆ ಸಭೆಗೆ ಗೌರವಾನ್ವಿತ ಶಾಸಕರನ್ನು ಕರೆದು ನಮ್ಮ ಚಿಂತಾಮಣಿಯ JK ಕೃಷ್ಣಾರೆಡ್ಡಿ ಅವರು ರಾಜ್ಯ JDS ಕೋರ್ ಅಧ್ಯಕ್ಷರು ಕರೆದು ಎಲ್ಲ ಚರ್ಚೆ ಮಾಡಿ ನಮ್ಮ ನಮ್ಮ ಈ ಹೋರಾಟಕ್ಕೆ ಜಾತ್ಯತೀತ ಜನತಾದಳ ಪಕ್ಷವೂ ಕೂಡ ಕೈ ಜೋಡಿಸ್ತೀವಿ. ನಾವು ರೈತರ ಹಿತವನ್ನು ಕಾಪಾಡೋದೇ ನಮ್ಮ ಪಕ್ಷದ ಮೂಲ ಉದ್ದೇಶ ಅಂತೇಳಿ ನಮ್ಮ ಬೆಂಬಲ ಘೋಷಿಸಿದ್ದಾರೆ. ಆ ಬೆಂಬಲಕ್ಕೆ ಅವ್ರಿಗೆ ಕೃತಜ್ಞತೆ ಹೇಳಬೇಕಂತೇಳಿ ನಮ್ಮ ರೈತ ಸಂಘದ ಮುಖಂಡರು, ನಮ್ಮ ಹೋರಾಟಗಾರರು, ರೈತರು ನಾವೆಲ್ಲ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ವಿ. ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ್ದು ಜಂಗಮಕೋಟೆ ಹೋಬಳಿ KIDBಗೆ ಸಂಬಂಧಪಟ್ಟಂಗೆ ಮೊನ್ನೆ ಶನಿವಾರ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಣ್ಣವ್ರ ಮುಂದೆ ಒಂದು ರೈತರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಆ ಭಾಗದ ರೈತರು ಒಂದು ಸಭೆಯನ್ನು ಮಾಡಿ ಆ ಒಂದು ಸಭೆಯಲ್ಲಿ ಕುಮಾರಣ್ಣವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ KIDB ಅಧಿಕಾರಿಗಳಿಂದ ಮಾಹಿತಿ ತಗೊಂಡು ಮುಂದೆ ಇದಕ್ಕೆ ಯಾವ ರೀತಿ ರೈತರಿಗೆ ಅನುಕೂಲ ಆಗೋಂಥದ್ದನ್ನ ನಾವು ಒಂದು ತೀರ್ಮಾನ ಮಾಡ್ತೀರ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟು ಬೇರೆ ಇನ್ಯಾವುದೇ ಆ ಸಭೆಯಲ್ಲಿ ಕುಮಾರಣ್ಣವ್ರು ಆಶ್ವಾಸನೆ ಕೊಡ್ತಕ್ಕಂಥದ್ದಾಗ್ಬೋದು, ಇಲ್ಲ ನಾವು ಕೊಡತಕ್ಕಂಥದ್ದಾಗ್ಬೋದು, ಯಾವುದೂ ಆಗಿಲ್ಲ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಭೂಮಿ ವಿಚಾರದಲ್ಲಿ ಇಂದಿಗೆ 115 ದಿನದ ಹೋರಾಟವನ್ನು ಮುಂದುವರಿತೈತೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾದಂಥ ಕುಮಾರಣ್ಣನವರು ಬಿಡದಿಯ ಹೋರಾಟದಲ್ಲಿ ಭಾಗವಹಿಸಿ ರೈತರ ಪರವಾಗಿ ತಾವು ಏನು ಇರ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆಯ ಪೂರಕವಾಗಿ ನಾವು ಕೂಡ ಮಾನ್ಯ ಕುಮಾರಣ್ಣವರನ್ನು ಭೇಟಿ ಮಾಡಿದ್ವಿ. ಅಣ್ಣ, ನೀವು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿಕ್ಕೆ ಮೂಲ ಕಾರಣಕರ್ತರು, ನೀವು ಕೂಡ ಜಿಲ್ಲೆಯನ್ನು ಮಾಡಿದಿರಿ. ಬರೀ ನೀವು ಬಿಡದಿಯ ರೈತರು ಹೋರಾಟವನ್ನು ಮಾಡ್ತಾ ಇದ್ರಿ, ನಮ್ಮ ಜಿಲ್ಲೆಯ ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಸೆಯನ್ನು ಹೇಳಿದ್ವಿ. ಅದರಂತೆ 6ನೇ ತಾರೀಕು ಇಂದು ನಾವು ಬರ್ತೇವೆ ಅಂತೇಳಿ ಏನು ಮಾತನ್ನು ಹೇಳಿದರು. ತದನಂತರ ಶುಕ್ರವಾರ ಹಿಂದೆ 4ನೇ ತಾರೀಕಿಂದೆ ನಾವು ಕರೆದು ಒಂದು ಮಾನ್ಯ ಶಾಸಕರಾದಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಶಾಸಕರನ್ನು ಕೂಡ ಕರೆದು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡಿ, ಏನು 2 ವರ್ಷದ ಹಿಂದಿನಿಂದನೂ ಕೂಡ ಶಾಸಕರು ರೈತ ಪರವಾದಂಥ ಈ ಒಂದು ವೇದಿಕೆಯಲ್ಲಿ ತಾವು ಕಾಣಿಸ್ಕೊಳ್ಳಲಿಲ್ಲ, ಯಾಕೆ ಅಂತೇಳಿ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಗಂಭೀರವಾದಂಥ ಚರ್ಚೆ ಆದಮೇಲೆ ಮಾನ್ಯ ರವಿಕುಮಾರ್ ಅವರು ಕೂಡ ರೈತರ ಫಲವತ್ತಾದ ಕೃಷಿ ಭೂಮಿ ಕೈಗಾರಿಕೆ ಬೇಡ, ಕೃಷಿಯೇತರ ಭೂಮಿಯಲ್ಲಿ ಆಗಬೇಕು ಅಂತೇಳಿ ಅವರು ಕೂಡ ಒತ್ತಾಸೆಯನ್ನು ಹೇಳಿದರು. ನಾವು ಕೂಡ ರೈತರ ಪರವಾಗಿ ಇರ್ತೇನೆ ಅಂತೇಳಿ ಹೇಳಿರೋದ್ರಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ತಮ್ಮಗಳ ಮುಂದೆ ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ.